ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯಲ್ಲಿರುವಂತಹ ಗೋಲ್ಡ್ ಸುರೇಶ್ ಅವರನ್ನ ನೋಡ್ಲಿಕ್ಕೆ ಚೈತ್ರಾ ಕುಂದಾಪುರ್ ಅವರು ಬಂದು ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ ಬಂದು ಗೋಲ್ಡ್ ಸುರೇಶ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸೊ ಏನಂತಂದ್ರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದಲ್ಲ ಒಂದು ರೀತಿ ಚೈತ್ರಾ ಅವರ ಜೊತೆಗೆ ಕನೆಕ್ಟಿವ್ ಆಗಿದ್ರು. ಅವ್ರ ಜೊತೆ ಏನೋ ಒಂದು ಬಾಂಧವ್ಯ ಅವ್ರ ಜೊತೆಗಿತ್ತು, ಅಥವಾ ಸ್ಟ್ರಾಟರ್ಜಿ ಮಾಡೋದೇ ಆಗಿರ್ಬೋದು, ಮತ್ತೊಂದು ಮಗದೊಂದು ತುಂಬಾ ಚೆನ್ನಾಗಿ ಇದ್ರು ಅವರು. ಮತ್ತೆ ಅಷ್ಟೇ ಚೆನ್ನಾಗಿ ಜಗಳಾನು ಆಗಾಗ ಜಗಳಾನು ಕೂಡ ಆಗ್ತಾ ಇತ್ತು. ಮತ್ತೆ ಆಗಾಗ ಅಷ್ಟೇ ಸಪೋರ್ಟಿವ್ ಆಗಿ ಕೂಡ ಇರ್ತಿದ್ರು ಒಬ್ರಿಗೊಬ್ರು. ತದನಂತರ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಎಮರ್ಜೆನ್ಸಿ ಆಗಿ ಅವರು ಹೊರಗಡೆ ಬಂದ್ರು ನೋಡಿ. ಆ ಸಂದರ್ಭದಲ್ಲೂ ಕೂಡ ಚೈತ್ರಾ ಕುಂದಾಪುರ್ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಗೋಲ್ಡ್ ಸುರೇಶ್ ಅವ್ರಿಗೆ ಬೀಳ್ಕೊಡುಗೆನ ಕೊಟ್ಟಿರೋದು, ಅವ್ರನ್ನ ಮನೆಯಿಂದ ಹೊರಗಡೆ ಕಳ್ಸಿಕೊಟ್ಟಿರೋದು. ಸೊ ಅದೆಲ್ಲವೂ ಕೂಡ ಅದರಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಗೋಲ್ಡ್ ಸುರೇಶ್ ಅವ್ರನ್ನ ಇಲ್ಲಿ ಚೈತ್ರಾ ಕುಂದಾಪುರ್ ಅವರು ತುಂಬಾ ಎಮೋಷನಲ್ ಆಗಿ ಅವರು ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಇಬ್ರು ಹಿಂದುತ್ವವಾದಿಗಳೇ. ಸೊ ಹೀಗಾಗಿ ಈಗ ಗೋಲ್ಡ್ ಸುರೇಶ್ ಅವರು ಅವ್ರಿಗೆ ಕಾಲಿಗೆ ಶಸ್ತ್ರಚಿಕಿತ್ಸೆ ಇರೋ ಕಾರಣಕ್ಕಾಗಿ ಆಪರೇಷನ್ ಇದೆ ಅವ್ರ ಕಾಲಿಗೆ. ಸೊ ಹೀಗಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಿನ್ನೆ. ಸೊ ಹೀಗಾಗಿ ಚೈತ್ರಾ ಕುಂದಾಪುರ್ ಅವರ ಆರೋಗ್ಯವನ್ನ ವಿಚಾರಿಸಿಕೊಳ್ಳುವ ಸಂದರ್ಭಕ್ಕಾಗಿ ಅವರು ಈಗ ಆಸ್ಪತ್ರೆಗೆ ಹೋಗಿರುವಂತದ್ದು. ಆಸ್ಪತ್ರೆಗೆ ಹೋಗಿ ಗೋಲ್ಡ್ ಸುರೇಶ್ ಅವರ ಆರೋಗ್ಯವನ್ನ ವಿಚಾರಿಸಿರುವಂತಹ ಆ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಚೈತ್ರಕ ಗೋಲ್ಡ್ ಸುರೇಶ್ ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಎನಿಹೌ ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ಚೈತ್ರಾ ಕುಂದಾಪುರ್ ಮತ್ತೆ ಉಳಿದ ಎಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ತರ ಇರ್ತಾರೆ. ಸೊ ಹೊರಗಡೆ ಬಂದ ನಂತರ ಒಬ್ಬರು ಮಕ್ಕ ಒಬ್ರು ತಿರುಗಿ ನೋಡೋದಿಲ್ವೇನೋ ಅಂತ ಹೇಳಿ ಒಂದಷ್ಟು ಜನ ಅನ್ಕೊಂಡಿರ್ತಾರೆ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಸಿಚುವೇಶನ್ಗಳು ಹಂಗೆ ಕ್ರಿಯೇಟ್ ಆಗಿರುತ್ತೆ. ಜಗಳ ಆಗಿರ್ಬೋದು, ಆಟದಲ್ಲಿ ಬಂದಿರುವಂತಹ ಬಿರುಕುಗಳಾಗಿರ್ಬೋದು. ಸೊ ಅದೆಲ್ಲವೂ ಕೂಡ ಆ ತರದ ಸಿಚುವೇಶನ್ ಕ್ರಿಯೇಟ್ ಮಾಡಿರುತ್ತೆ. ಆ ಕ್ಷಣಕ್ಕೆ ಆ ಸಿಟ್ಟು ಕೋಪ ಇರುತ್ತೆ, ಬಟ್ ಅದನ್ನ ಲಾಂಗ್ ಟೈಮ್ ವರ್ಗೂ ಕೂಡ ಯಾರು ಕೂಡ ಕ್ಯಾರಿ ಮಾಡಿಲ್ಲ ಅನ್ನೋದಕ್ಕೆ ಈ ಎಲ್ಲಾ ವಿಷಯಗಳು ಕೂಡ ಇಲ್ಲಿ ಹೈಲೈಟ್ ಆಗುತ್ತೆ. ನೀವು ಹೊರಗಡೆ ಬಂದ ನಂತರ ಮೋಕ್ಷಿತಾ, ಮಂಜಣ್ಣ ಅವರೆಲ್ಲರೂ ಕೂಡ ಚೆನ್ನಾಗಿರೋದನ್ನ ನೀವು ನೋಡಿರ್ಬೋದು. ಮತ್ತೆ ಭವ್ಯ ಮತ್ತೆ ಅನುಷಾ ಇವರೆಲ್ಲರೂ ಸಹಿತ ಇವ್ರು ಕ್ಯಾಂಪೇನ್ ಹೋಗ್ತಾ ಇರೋದು, ಹೊರಗಡೆ ಹೋಗಿ ಯಾರೆಲ್ಲ ಅವ್ರನ್ನ ಪ್ರೀತಿಸ್ತಾರೆ ನೋಡಿ ಆ ಅಭಿಮಾನಿಗಳನ್ನ ಮೀಟ್ ಮಾಡ್ತಾ ಇರೋದು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಸ್ಪರ್ಧಿಗಳು ಎಲ್ಲರೂ ಕೂಡ ಅನ್ಯೂನ್ಯವಾಗಿ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಅಲ್ಲೇನೋ ಒಳಗಡೆ ಫ್ಯಾಮಿಲಿ ಆಗಿದ್ರಲ್ಲ, ಹೊರಗಡೆ ಬಂದ ನಂತರವೂ ಕೂಡ ಅಷ್ಟೇ ಫ್ಯಾಮಿಲಿ ರೀತಿಯಾಗಿ ಇದ್ದಾರೆ, ಚೆನ್ನಾಗಿ ಖುಷಿಯಾಗಿದ್ದಾರೆ. ಬಟ್ ಏನಂತಂದ್ರೆ ಕಷ್ಟ ಸುಖ ನಷ್ಟ ಅಂತ ಬಂದಾಗೂ ಕೂಡ ನಾವು ನಿಮ್ ಜೊತೆಗೆ ಇರ್ತೀವಿ ಅನ್ನೋ ಲೆಕ್ಕದಲ್ಲಿ ಈಗ ಚೈತ್ರಾ ಕುಂದಾಪುರ್ ಅವರು ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಅವ್ರ ಕಾಲಿಗೆ ಆಪರೇಷನ್ ಆಗಿದೆ ಅಲ್ಲ, ಸೊ ಹೀಗಾಗಿ ಅವ್ರನ್ನ ನೋಡ್ಕೊಳಕ್ ಬಂದಿದ್ದಾರೆ. ಒಂದ್ ವಿಚಾರ ಅಂತ ಹೇಳ್ಬೇಕು ಏನಂತಂದ್ರೆ, ಗೋಲ್ಡ್ ಸುರೇಶ್ ಅವರು ಹಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಅವ್ರ ಕಾಲಿಗೆ ಏಟಾಗಿರೋ ಸಂದರ್ಭಕ್ಕಾಗಿ ಮತ್ತೆ ಆ ಸಮಯದಲ್ಲಿ ಎಲ್ರು ಕೂಡ ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳು ಅವ್ರಿಗೆ ಬಿಸಿನೀರ್ ತಂದು ಕೊಡೋದಾಗಿರ್ಬೋದು, ಟ್ಯಾಬ್ಲೆಟ್ಸ್ ಗಳನ್ನ ತಂದು ಕೊಡೋದಾಗಿರ್ಬೋದು, ಊಟ ಹಾಕೊಂಡ್ ಬಂದು ಅವ್ರಿಗೆ ಕೊಡೋದಾಗಿರ್ಬೋದು. ಸೊ ಅಂದ್ರೆ ಅವ್ರಿಗೆ ಆದಷ್ಟು ಬೇಗ ನಡಿಯಕ್ ಆಗ್ತಿರ್ಲಿಲ್ಲ ನೋಡಿ ಸರಳವಾಗಿ. ಸೊ ಹೀಗಾಗಿ ಅವರು ಸಮಸ್ಯೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದು. ಸೊ ಇದನ್ನ ಗೋಲ್ಡ್ ಸುರೇಶ್ ಅವರು ಹಲವು ವಿಡಿಯೋಗಳಲ್ಲಿ ಹಲವು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದೆ. ಸೊ ಅದ್ರ ತಕ್ಕಂತೆ ಈಗ ಗೋಲ್ಡ್ ಸುರೇಶ್ ಅವ್ರನ್ನ ಮೀಟ್ ಮಾಡಕ್ಕೆ ಚೈತ್ರಾ ಕುಂದಾಪುರ್ ಅವ್ರು ಬಂದಿದ್ದಾರೆ. ಮತ್ ಇನ್ಯಾರು ಬರ್ತಾರೆ ನೋಡೋಣ. ತದನಂತರ ಗೋಲ್ಡ್ ಸುರೇಶ್ ಅವರ ಮಗಳದು ಒಂದು ಸ್ವಲ್ಪ ದಿನಗಳ ಹಿಂದೆ ಬರ್ಡೇ ಇತ್ತು. ಸೊ ಆ ಸಂದರ್ಭದಲ್ಲಿ ಬಿಗ್ ಬಾಸ್ ನ ಹಳೆ ಸ್ಪರ್ಧಿಗಳು ಯಾರೆಲ್ಲ ಇದ್ರು ನೋಡಿ ಅಂತಂದ್ರೆ, ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ರಲ್ಲ, ಎಲ್ರು ಹೊರಗಡೆ ಬಂದಿದ್ರಲ್ಲ. ಸೊ ಅವರೆಲ್ಲರೂ ಕೂಡ ಗೋಲ್ಡ್ ಸುರೇಶ್ ಅವರ ಮಗಳ ಒಂದು ಬರ್ತ್ಡೇ ಕಾರ್ಯಕ್ರಮಕ್ಕೆ ಎಲ್ರು ಕೂಡ ಹೋಗಿದ್ರು, ಎಲ್ರು ಎಂಜಾಯ್ ಮಾಡಿದ್ರು, ಎಲ್ರು ಕೂಡ ಗೆಟ್ ಟುಗೆದರ್ ಆಗಿದ್ರು. ಸೊ ಇದೇ ಒಂದು ಪ್ರೀತಿ, ಇದೇ ಒಂದು ಎಲ್ಲವೂ ಕೂಡ ಹೀಗೆ ಮುಂದುವರಿಲಿ ಅನ್ನೋದು ಕೂಡ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ನ ಆಶಯ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆಗೆ ನಾನ್ ಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಆಯ್ತಾ? ಎಷ್ಟಾಯ್ತಾ?